ತಂದೆ ಮಗನ ನಡುವೆ ಸಿನಿಮಾ ಸಮರ ನಡೆದಿದೆ. ಜಮೀರ್ ಮತ್ತು ಜೈದ್ ಮಧ್ಯೆ ಈಗ ಒಂದು ಬಿಗ್ ಫೈಟ್ ನಡೀತಾ ಇದೆ. ಮಂತ್ರಿಯ ಮಗ ಜೈದ್ ಖಾನ್ ಸ್ವತಃ ಮಂತ್ರಿಯಾಗಿದ್ದಾರೆ. ಅಪ್ಪ ಜಮೀರ್ ಅಹ್ಮದ್, ಇವರಿಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ. ಸಿನಿಮಾ ಮಾಡ್ತೀನಿ ಅಂತ ಮಗ, ಬೇಡ ಬಿಸ್ನೆಸ್ ಮಾಡು ಅಂತ ಅಪ್ಪ ಅಥವಾ ರಾಜಕಾರಣಕ್ಕೆ ಬಾ. ಕಾಂಗ್ರೆಸ್ನಲ್ಲಿ ವಸತಿ ಸಚಿವ ಆಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರ ಪುತ್ರ ಆಗಿರುವಂತಹ ಜೈದ್ ಖಾನ್ ಇವರಿಬ್ಬರ ನಡುವೆ ಈಗ ಜಗಳ ಆಗ್ತಾ ಇದೆ. ಸಿನಿಮಾ ಬೇಡ ಬಿಸ್ನೆಸ್ಸು ನೋಡಿಕೊಂಡು ಇದು ಬಿಡು ಅಂತ ಜಮೀರ್ಗೆ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಜೈದ್ಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಇಲ್ಲ, ಜೈದ್ ಖಾನ್ ಹೇಳ್ತಾರೆ ನಾನು ಮಾಡೋಕ್ಕೆ ಹೋಗಲ್ಲ. ತಂದೆಯ ಮಾತಿಗೆ ವಿರುದ್ಧವಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಲ್ಟ್ ಸಿನಿಮಾದ ಮೂಲಕ ಹೀರೋ ಹಾಕಿ ಹಿಂದೆ ಕೂಡ ಒಂದು ಸಿನಿಮಾ ಮಾಡಿದರು. ರಾಜಕೀಯ ಬಿಸ್ನೆಸ್ಸು ಸಾಮ್ರಾಜ್ಯಕ್ಕೆ ಬಣ್ಣದ ಪ್ರಪಂಚವೇ ನನಗೆ ಮೇಲು, ಅದೇ ಇಷ್ಟ ನನಗೆ. ಬಿಸ್ನೆಸ್ಸೂ ಬೇಡ, ರಾಜಕೀಯ ಬೇಡ, ಮತ್ತೇನೇನೂ ಬೇಡ, ನನಗೆ ಸಿನಿಮಾ ಬೇಕು, ನಾನು ಕಲಾವಿದ ಆಗಬೇಕು, ನಾನು ಹೀರೋ ಆಗಬೇಕು ಅಂತ ಹೇಳ್ತಾರೆ. ನೀನು ಜೈದ್ ಖಾನ್ ನಟನೆ ಕಲ್ಟ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಸಿನಿಮಾ ಆಸಕ್ತಿಯ ವಿಚಾರದಲ್ಲಿ ಮನೆಯಲ್ಲಿ ಗಲಾಟೆ ನಡೆದಿದೆ, ಜಗಳ ನಡೆದಿದೆ, ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಅಪ್ಪ ಮಗನ ನಡುವೆ ಅಪ್ಪನ ಜೊತೆ ಜಗಳವಾದ ಬಗ್ಗೆ ಮಾತನಾಡಿದ್ದಾರೆ ಜೈದ್ ಖಾನ್. ಏನೇನಾಯಿತು, ಯಾಕಾಯಿತು, ಎತ್ತಾಯಿತು, ಏನು ನಿರ್ಧಾರ ಆಯಿತು ಅಂತ ಹೇಳಿ. ಮಗನನ್ನು ದೊಡ್ಡ ಉದ್ಯಮಿಯನ್ನಾಗಿ ಮಾಡಲು ಕನಸು ಕಂಡಿರ್ತಾರೆ ಸಚಿವ ಜಮೀರ್ ಅಹ್ಮದ್ ಅವರು. ಅದಕ್ಕೋಸ್ಕರ ಬಿಸ್ನೆಸ್ ಮಾಡು ಅಂತ ಹೇಳಿರ್ತಾರೆ. ಆದರೆ ತಂದೆಯ ಒತ್ತಾಯಕ್ಕೆ ಮಣಿಯದಂತಹ ಜೈದ್ ಖಾನ್ ಚಿತ್ರರಂಗದಲ್ಲಿ ನೆಲೆಯನ್ನು ಕಂಡುಕೊಳ್ಳುವಂತಹ ಆಟವನ್ನು ಮಾಡ್ತಾ ಇದ್ದಾರೆ. ನನ್ನ ಹಾದಿ ಸಿನಿಮಾ, ನಿಮ್ಮ ಹಾದಿ ರಾಜಕೀಯ ಅಂತ ಹೇಳಿ ತಂದೆಗೆ ಹೇಳಿದ್ದಾರೆ. ನಿಮ್ಮದು ನೀವು ನೋಡ್ಕೊಳ್ಳಿ, ನನ್ನನ್ನು ನಾನು ನೋಡ್ಕೊಳ್ತೀನಿ, ನನ್ನನ್ನು ರಾಜಕೀಯಕ್ಕೆ ಕರಿಬೇಡಿ, ನನಗೆ ಸಿನಿಮಾನೇ ಮುಖ್ಯ, ನಾನು ಸಿನಿಮಾವನ್ನೇ ಮಾಡ್ಕೊಂಡಿರ್ತೀನಿ, ಯಾವ ಬಿಸ್ನೆಸ್ ಕೂಡ ಮಾಡಲ್ಲ, ನಿಮ್ಮ ಥರ ರಾಜಕಾರಣವನ್ನು ಕೂಡ ಮಾಡೋದಿಲ್ಲ, ನನಗೆ ಸಿನಿಮಾನೇ ಪ್ರಪಂಚ ಅಂತ ಹೇಳಿ ತಂದೆಗೆ ಖಡಕ್ಕಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರಂಭದಲ್ಲಿ ಮಗನ ನಿರ್ಧಾರಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಜಮೀರು ಮತ್ತು ಅವರ ಕುಟುಂಬ ಕೂಡ. ಫ್ಯಾಷನ್ ವರ್ಸಸ್ ಪ್ರೊಫೆಷನ್ ಏನಿದೆ ಅದರ ಮಧ್ಯೆ ಮಾತು ಕೇಳಿ ಬರ್ತಾ ಇದೆ. ಸಿನಿಮಾ ಕರಿಯರ್ ಬಗ್ಗೆ ಇಬ್ಬರ ನಡುವೆ ಬಿಗುವಿನ ವಾತಾವರಣ ಇತ್ತು, ಮನಸ್ಥಿತಿಗಳು ಕೂಡ ಬೇರೆ ಬೇರೆ ಆಗಿತ್ತು. ಜೈದ್ ಸಿನಿಮಾ ಏನಿದೆ, ಸಿನಿಮಾ ಪ್ರೀತಿಯನ್ನು ಇವರು ದೂರ ಮಾಡೋಕ್ಕೆ ನೋಡಿದ್ರೆ ಅದು ಆಗ್ತಾ ಇಲ್ಲ. ಅಪ್ಪ ಹೇಳಿದ ಮಾತು ನಾನು ಯಾಕೆ ಕೇಳಬೇಕು, ನಾನು ಇಷ್ಟದಂಗೆ ನಾನು ಇರ್ತೀನಿ ಅಂತ ಮಗನ ಸಾಧನೆಯನ್ನು ನೋಡಿದ ಮೇಲೆ ಈಗ ಸ್ವಲ್ಪ ತಣ್ಣಗಾಗಿದ್ದಾರಾ ಸಚಿವರು ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಹಿಂದೆ ಆಗಿತ್ತಿದು. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಫರ್ ಬಿಟ್ಟು ಕ್ಯಾಮರಾ ಮುಂದೆ ನಿಂತ್ಕೊಂಡು ಜೈದ್ ಖಾನ್ ನಟನೆ ಮಾಡ್ತಾ ಇದ್ದಾರೆ, ಅದೇ ಇಷ್ಟ ನನಗೆ ಅಂತ ಹೇಳ್ತಾ ಇದ್ದಾರೆ. ಸಕ್ಸಸ್ ಬೆನ್ನತ್ತಿರುವಂತಹ ಜೈದ್ ಖಾನ್ಗೆ ತಂದೆಯ ಬಿಸ್ನೆಸ್ ಕಿರಿಕಿರಿ ಇಷ್ಟ ಇಲ್ಲವಂತೆ. ಬೇಡ, ನನಗೆ ಸುಮ್ಮನಿದ್ದು ಬಿಡಿ, ನನ್ನ ಪಾಡಿಗೆ ನಾನು ಬಿಟ್ಟು ಬಿಡಿ, ನನಗೆ ಕಿರಿಕಿರಿ ಕೊಡೋಕ್ಕೆ ಹೋಗಬೇಡಿ, ಯಾವುದೇ ಬಿಸ್ನೆಸ್ಸನ್ನು ನಾನು ಮಾಡೋಕ್ಕೆ ಹೋಗೋದಿಲ್ಲ, ನನ್ನ ಗುರಿ ಏನಿದ್ರು ಕೂಡ ಏನಿದೆ ಅದೆಲ್ಲವೂ ಕೂಡ ಸಿನಿಮಾದ ಕಡೆ ಇದೆ, ನಾನು ಸಿನಿಮಾವನ್ನೇ ಮಾಡಬೇಕು, ಅದೇ ನನ್ನ ಆಸೆ, ನನ್ನ ಬಿಟ್ಟು ಬಿಡಿ ಅಂತ ಅವ್ರ ತಂದೆಗೆ ಹೇಳ್ತಾ ಇದ್ದಾರೆ. ಮತ್ತು ಮಗ ಏನೋ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸಿನಿಮಾ ಸ್ವಲ್ಪ ಇಷ್ಟ ಆಗ್ತಾ ಇದೆ ಜನಗಳಿಗೆ, ಅದನ್ನು ನೋಡಿ ಸ್ವಲ್ಪ ಸುಮ್ಮನಾದಂತೆ ಕಾಣ್ತಾ ಇದೆ. ಆದರೂ ಕೂಡ ಮನಸ್ಸಿನಲ್ಲಿ ಅದೇ ಹಳೆಯ ವಿಚಾರ ಇದೆ. ಸಿನಿಮಾ ಬದುಕು ಕಟ್ಟಿಕೊಳ್ಳಲು ತಂದೆಯ ಪ್ರಭಾವವನ್ನು ಬಳಸದಂತೆ ಸ್ವಂತವಾಗಿ ಸ್ವಂತ ಬಲದಿಂದ ನಿಂತ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜೈದ್ ಖಾನ್. ರಾಜಕೀಯಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ತಂದೆ ರಾಜಕೀಯದಲ್ಲಿದ್ದರು, ಮಂತ್ರಿ ಆಗಿದ್ದಾರೆ, ಅವರ ಪ್ರಭಾವದಿಂದ ಅವರ ಪ್ರಭಾವವನ್ನು ಬಳಸ್ಕೊಂಡು ರಾಜಕೀಯಕ್ಕೆ ಬಂದರು, ಅವರು ಕೂಡ ಗೆದ್ದರು, ಆ ರೀತಿ ಮಾತುಗಳು ಬರುತ್ತೆ. ಆದರೆ ಬೇಡ, ನಾನು ಸಿನಿಮಾದಲ್ಲೇ ಇರ್ತೀನಿ, ನಿಮ್ಮ ಜನಪ್ರಿಯತೆಯನ್ನು ಬಳಸ್ಕೊಂಡಲ್ಲ, ನನ್ನ ಆ್ಯಕ್ಟಿಂಗನ್ನು ಜನ ನೋಡಿ ಮೆಚ್ಕೋಬೇಕು, ನಾನು ಅದು ಬೆಳೆಸಬೇಕು, ನಾನು ಅದರಿಂದ ಬೆಳೆದ್ಕೊಂಡು ಬರ್ತೀನಿ, ನಾನು ಅದ್ರ ಕಡೆನೇ ಗಮನ ಕೊಡ್ತೀನಿ ಅಂತ ಹೇಳಿ ತಂದೆಗೆ ಮಗ ಹೇಳ್ತಾ ಇದ್ದಾನೆ. ಇಬ್ಬರು ಕೂಡ ಸ್ವಲ್ಪ ಹೆಸರು ಮಾಡಿರುತ್ತಾರೆ. ಇನ್ನು ಜಮೀರ್ ಅಹ್ಮದ್ ಬಗ್ಗೆ ನಾವು ಹೇಳೋದು ಏನಿಲ್ಲ, ಅವ್ರೇನಂತ ಗೊತ್ತಿದೆ. ಇನ್ನು ಮಗ ಈಗ ಇದು 2ನೇ ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಟ್ರೈಲರ್ ಏನು ಬಿಡುಗಡೆ ಆಗಿತ್ತಲ್ಲ, ಅದನ್ನು ನೋಡಿ ಸಾಕಷ್ಟು ಜನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಈ ಹಿಂದೆ ಬಂದಂಥ ಸಿನಿಮಾದ ಹಾಡುಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿದೆ. ಈಗ ಈ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಹೀಗಿರುವಾಗ ತಂದೆ ಅಥವಾ ಮಗನ ಮಧ್ಯೆ ಮನಸ್ತಾಪ ಹುಟ್ಕೊಂಡಿದೆ. ಬಿಸ್ನೆಸ್ ಮಾಡು ಅಂತ ತಂದೆ ಪೀಡಿಸ್ತಾ ಇದ್ದಾರೆ. ಯಾಕಂದರೆ ದೊಡ್ಡ ಮಟ್ಟದ ಬಿಸ್ನೆಸ್ ಇದೆ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಇದೆ. ಅದನ್ನು ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ, ನಾನು ಹೀರೋ ಆಗ್ತೀನಿ, ನನಗೆ ಸಿನಿಮಾ ಪ್ರಪಂಚನೇ ಇಷ್ಟ, ರಾಜಕೀಯ ಜೀವನ ಬೇಡ, ಬಿಸ್ನೆಸ್ ಕೂಡ ಬೇಡ, ತಲೆನೋವೇ ಬೇಡ ನನಗೆ ಅಂತ ಹೇಳಿ
ಝೈದ್ ಖಾನ್ ಹೇಳ್ತಾ ಇದ್ದಾರೆ ಜಮೀರ್ ಅವರಿಗೆ. ಅಪ್ಪ ಮತ್ತು ಮಗನ ನಡುವೆ ಒಂದು ಸ್ವಲ್ಪ ಮನಸ್ತಾಪ ಇದೆ. ಆದರೆ ಈಗ ಸ್ವಲ್ಪ ಏನು ಮಗ ಚೆನ್ನಾಗಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಸ್ವಲ್ಪ ಸುಮ್ಮನಾಗಿದ್ದಾರೆ. ಮತ್ತೆ ಈ ಒಂದು ವಿಚಾರ ಯಾವಾಗ ದೊಡ್ಡ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.